ಬರೋದೇ ಇಲ್ಲ, ಈಡೇರಿಸ್ಕೊಡೋದಿಲ್ಲ. ಉಳಿದ ಸಾಲ ಮನ್ನಾ ಮಾಡೋದು ಏನೋ ಒಂದು ಸೋನಿಯಾ ಗಾಂಧಿಯವ್ರ ಕಾಲದಲ್ಲಿ ಆಗೋಗ್ಬಿಡ್ತಾ ಆಯಿತು, 72,000 ಕೋಟಿ ರೂಪಾಯಿ. ಇನ್ನಂತೂ ಮೋಸ್ಟ್ಲಿ ಆಗಲಿಕ್ಕಿಲ್ಲ ಅನ್ನಿಸ್ತದೆ. ಸ್ವಲ್ಪ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕಾರ್ಯಕ್ರಮ ಸ್ವಲ್ಪ ಎಲ್ಲೋ ಅಲ್ಲಿ ಇಲ್ಲೋ, ಅದೇ ಕಾರಣ ನಮ್ಮ ಕುಮಾರಸ್ವಾಮಿ ಕಾಲದಲ್ಲಿ ಒಂದು ಸ್ವಲ್ಪ ಅಲ್ಲಿ ಇಲ್ಲೋ ಏನೋ ಮನ್ನಾ ಆಯಿತು. ಈಗ ಸಾಲ ಮನ್ನಾ ಅಥವಾ ಇನ್ನುಳಿದ ಯಾವುದೇ ವಿಷಯ ಬಂದರೂ ನಾವು ಮನ್ನಾ ಮಾಡೋ ಪ್ರಶ್ನೆ ಇಲ್ಲ, ನಾವು ಲಾಭ ಮಾಡುವಂಥ ಉದ್ಯೋಗ ಮಾಡಿಕೊಡ್ತೀವಿ ಅಂತ ಹೇಳಿದರು. 2 ಪಟ್ಟು ಲಾಭ ಮಾಡಿಕೊಡ್ತೀವಿ. ಆಗ 2022 ಈ ಮಾತು ಹೇಳಿದ್ರು ಅವರು. ನಮ್ಮ ಮೋದಿ ಸರ್ಕಾರ ಹೇಳಿತ್ತು 2 ಪಟ್ಟು ನಿಮಗೆ ಲಾಭ ಮಾಡಿಕೊಡ್ತೀವಿ ಅಂತೇಳಿ. ಇವತ್ತು ಆ 2 ಪಟ್ಟು ಏನು ಗೊತ್ತಾಗಲಿಲ್ಲ. ಇನ್ನೂ 2 ಪಟ್ಟು ನುಕ್ಸಾನ ಆಯ್ತು, ಲಾಭ ಆಗಲಿಲ್ಲ ಅನ್ನೋದು ಈಗ ಖಚಿತವಾದ ವಿಷಯ ಆಗಿದೆ. ಹಾಗಾದರೆ ರೈತರ ಸಮಸ್ಯೆಗಳನ್ನ ಕೇಳುವವರು ಇವರಿಗೆ ಆಂದೋಲನ ಮಾಡಿ ಕೊಡ್ತಾ ಇಲ್ಲ, ಮತ್ತೆಲ್ಲ ಚಳವಳಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಮಾತಾಡೋದಕ್ಕೆ ಕೊಡ್ತಾ ಇಲ್ಲ, ಪ್ರೆಸ್ಸು ಇವ್ರ ಪರವಾಗಿ ಮಾತಾಡ್ತಾ ಇಲ್ಲ. ಇವನ್ ಪ್ರೆಸ್ ಸಹಿತ ಇವತ್ತು ನಾವೇನು 4ನೇ ಒಂದು ಹಂಗೆ ಅಂತ ಹೇಳ್ತೀವಿ, ಇದು ಸಹಿತ ಯಾಕೋ ಏನು ಇತ್ತೀಚಿನ ದಿನದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ರೈತರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದು ಗಮನಕ್ಕೆ ಬರುವಂಥ ವಿಷಯ ಆಗಿದೆ. ಅದರಲ್ಲೂ ಈ ಬಾರ್ಡ್ರ್ ಮೇಲಂತೂ ದೆಹಲಿ ಸುತ್ತಮುತ್ತ ಅಂತಂದು ಮುಗಿದೋಗ್ಬಿಡು, ಸರ್ಕಾರ ಅಲರ್ಟ್ ಆಗಿಬಿಡ್ಲಿಕ್ಕಂತಂದ್ರೆ. ಮತ್ತು ಈಗ ನಿಮ್ಗೆ ಗೊತ್ತದ, ಈ ರೈತರನ್ನ ಟೆರರಿಸ್ಟ್ ಅಂತ ಕರೆದಿದ್ದು, ಮತ್ತೇನೋ ಕರೆದಿದ್ದು, ಇವರು ಸೆಪ್ರೇಟಿಸ್ಟ್ ಅಂತ ಅಂದಿದ್ದು, ಏನೇನೆಲ್ಲ ಮಾತಾಡಿದ್ದಾರೆ. ಈಗ ಅಟ್ಲೀಸ್ಟ್ ಮಿನಿಮಮ್ ನಾವು ಬೇಡಿಕೆ ಮಾಡಿಕೊಡ್ರಿ ಅಂತ ಹೇಳಿದಾಗ ಹಿಂಗದ. ಈಗಾಗಲೇ ರೈತರ ಮೇಲೆ ಅನೇಕ ರೀತಿಯಿಂದ ದಾಳಿಗಳಾಗಿದ್ದು ಸುಳ್ಳಲ್ಲ. ಮತ್ತು ಈಗ ನಿಮ್ಗೆ ಗೊತ್ತಿದ್ದು ವಿಷಯ ಅದು, ಮತ್ತೆ ಹೇಳಿದ್ರಾಗ ಏನು ಅರ್ಥ ಇಲ್ಲದು. ಈ ಒಂದೇನು ರೈತ ಚಳವಳಿಯನ್ನು ಆದಷ್ಟು ಇದನ್ನು ಮುಗಿಸಿಬಿಡಬೇಕು, ಬಂದ್ ಮಾಡಿಸಿಬಿಡಬೇಕು ಅನ್ನೋ ಪ್ರಯತ್ನ ಸಾಕಷ್ಟು ನಡೆಸಿದ್ದಾರೆ. ಆದರೆ ಅದು ನಡೀತಾನೆ ಇದೆ, ಮುಂದುವರಿತಾನೆ ಇದೆ. ಆದರೆ ಸಮಸ್ಯೆಗೆ ಉತ್ತರ ಸಿಗ್ತಾ ಇಲ್ಲ. ನಾವು MSP ಕೊಡ್ತೀವಿ ಅಂತ ಇಷ್ಟ ಹೇಳ್ತಾರೋಣ, ಕೊಟ್ಟಿದ್ದೀವಿ ಅಂತ ಹೇಳ್ತಾರೋಣ. ಆದರೆ MSP ಖರೀದಿ ನೆಲಗಟ್ಟೆ ಎಲ್ಲ ಖರೀದಿ ಆಗ್ತೈತಿ ಅಂತೇಳಿ ಆಶ್ವಾಸನೆ ಕೊಡ್ತಾರೆ. ಅದ್ರ ಕೆಳಗೆ ಖರೀದಿ ಮಾಡಿದರೆ ಅದಕ್ಕೆ ಶಿಕ್ಷೆ ಅನ್ನೋದು ಅದ್ರ ಬಗ್ಗೆ ಮಾತಿಲ್ಲ ಅಂತ. ಇಷ್ಟೆಲ್ಲ ಇವತ್ತು ನಡೆದಿದ್ದರೂ ಸಹಿತ ಮೋದಿಯವರು ಇದರ ಬದಲು ಒಂದು ಮಾತು ಮಾತಾಡ್ತಾ ಇಲ್ಲ ಇತ್ತೀಚೆಗಂತೂ. ಈಗಾಗಲೇ ಆ 3 ಕಾಲೇ ಕಾನೂನು ವಾಪಸ್ ತೊಗೊಂಡು, ಸಪೋಸ್ ಈಗ ಮತ್ತು ಇನ್ನೊಂದು ಇಲ್ಲೊಂದು ನೆನಪಿಡಬೇಕಾದ್ದೇನಪ್ಪ ಅಂದ್ರೆ, ಈಗಾಗಲೇ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ವರ್ಲ್ಡ್ ಬ್ಯಾಂಕ್ ನಮ್ಮ ಭಾರತದ ಮೇಲೂ ಒತ್ತಡ ಹಾಕ್ತಾ ಇದೆ. ಯಾಕಂದರೆ ಇದನ್ನು ಪ್ರೈವೇಟೈಸೇಷನ್ ಮಾಡಿರಿ ಅಗ್ರಿಕಲ್ಚರ್ ಅಂತೇಳಿ, ಒಕ್ಕಲ್ತನವನ್ನು ಪ್ರೈವೇಟೈಸೇಷನ್ ಮಾಡಿರಿ. ಅದರಿಂದ ಏನಪ್ಪ ಅಂತಂದ್ರೆ ಈ ಕಾರ್ಪೊರೇಟ್ಗಳಿಗೆ ಇನ್ನೂ ಹೆಲ್ಪ್ ಆಗ್ತದೆ ಅನ್ನುವಂಥದ್ದು. ಅದು ಕಾರ್ಪೊರೇಟ್ಗಳು ಮಾತ್ರ ಇದನ್ನು ಕಂಡು ಕೂತಿದ್ದಾರೆ ಇವತ್ತು, ಯಾವಾಗ ಆಗ್ತದಪ್ಪ ಇದು ಅಂತೇಳಿ. ಯಾಕಂದ್ರೆ ಆಲ್ರೆಡಿ ಗೋಡೌನ್ ಕಟ್ಟಿಸೋದು ಪ್ರಧಾನಿ ಅವರು ಇದರ ಸಲುವಾಗಿ. ಸಪೋಸ್ ಏನಾದರೂ ಈ ನಮ್ಮ ಅಗ್ರಿಕಲ್ಚರ್ ಪ್ರೈವೇಟ್ದವ್ರ ಕೈಗೆ ಹೋಯ್ತಪ್ಪ ಅಂತಂದ್ರೆ, ಕಂಪ್ನಿ ಹಾಕಿದಾಗ ಅಥವಾ ನಮ್ಮ ಕಾರ್ಪೊರೇಟ್ ಕೈಯಲ್ಲಿ ಹೋಯ್ತಪ್ಪ ಅಂದ್ರೆ ಏನಾಗ್ಬೋದು. ಆಲ್ರೆಡಿ ರೆಡಿ ಇದ್ದಾರೆ ಅವರು, ಬೆಳೆದ ಬೆಳೆಗಳನ್ನು ತೆಗೆದಿರಾಕ ಅಲ್ಲಲ್ಲಿ ಗೋಡೌನ್ ಸಾಕಷ್ಟು ಪ್ರಮಾಣ ಕಟ್ಟಿಸಿ ಹಾಕಿದ್ದಾರೆ. ಆದರೆ 3 ಕಾಲೇ ಕಾನೂನು ವಾಪಸ್ ತೊಗೊಂಡಿದ್ದಕ್ಕಾಗಿ ಅವೆಲ್ಲ ಇವು ಸ್ವಲ್ಪ ಏನೋ ಬದಿಗೆ ಸದ್ದ ವಸ್ತವಿನ ಇನ್ನೂ ಬಿಲ್ಡಿಂಗ್ಗಳೇನು ಬಿದ್ದು ಹೋಗಿಲ್ಲ, ಈಗ ಇದ್ದಾವೆ ಗೋಡೌನ್ಗಳು. ಅದ್ರ ಜೊತೆಗೆ ಇದೊಂದು ಮಾಡಬೇಕು ಅಂತ ಈಗ